ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಾಂಧಿ ಬ್ರಹ್ಮಾಸ್ತ್ರ. ಗಾಂಧೀಜಿ ಕೊಂದವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ. ಗಾಂಧೀಜಿ ಹತ್ಯೆಯ ಕಳಂಕ ಇನ್ನೂ ಮಾಸಿಲ್ಲ ಯಾಕೆ? ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಾಂಧಿ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ಬಿಜೆಪಿಯವರು ಹಿಂದೂಗಳು ಮತ್ತು ಹಿಂದುತ್ವವನ್ನ ಗುತ್ತಿಗೆ ತಗೊಂಡಿರೋ ರೀತಿ ಆಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಸೇರಿದಂತೆ ಇತರೆ ಪಕ್ಷಗಳಲ್ಲಿ ಹಿಂದೂಗಳಿಲ್ವಾ? ಇನ್ನ ಬಿಜೆಪಿಯವರ ಹಿಂದುತ್ವ ಎಂತದ್ದು? ದಲಿತರ ಮೇಲೆ ದಾಳಿಯಾದಾಗ ಹಿಂದುತ್ವ ಬರಲ್ಲ. ಮಣಿಪುರದಲ್ಲಿ ಕೊಲೆ, ಸುಲಿಗೆ, ಹಿಂಸಾಚಾರ, ಬೆತ್ತಲ ಮೆರವಣಿಗೆ, ಅತ್ಯಾಚಾರಗಳು ನಡೆದ್ರು ಅದರ ಬಗ್ಗೆ ತುಟಿ ಬಿಚ್ಚಲ್ಲ. ಆದ್ರೆ ಎಲ್ಲಿ ಮಂದಿರ ಮಸೀದಿಗಳಿವೆ, ಎಲ್ಲಿ ಆಜನ್ ಕೂಗ್ತಾರೆ, ಅದೆಲ್ಲಿ ಹಿಜಾಬ್ ಹಾಕ್ತಾರೆ. ಹಲಾಲ್ ಯಾಕೆ ಮಾಡಬೇಕು ಅನ್ನೋ ವಿಚಾರಗಳನ್ನೇ ಜನರ ಮನಸ್ಸಿಗೆ ತುಂಬಿ ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳಲು ಹೊರಟಿದ್ದಾರೆ. ಈ ಕುರಿತು ಸಿಡಿದೆದ್ದಿರೋ ಸಿಎಂ ಸಿದ್ದರಾಮಯ್ಯ ಗಾಂಧೀಜಿ ಕೊಂದವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ ಅಂತೇಳಿ ಬಿಜೆಪಿಗರ ವಿರುದ್ಧ ಗಾಂಧಿ ಬ್ರಹ್ಮಾಸ್ತ್ರವನ್ನ ಜಳಿಸಿದ್ದಾರೆ. ಹಾಗಾದ್ರೆ ಏನದು ಗಾಂಧಿ ಬ್ರಹ್ಮಾಸ್ತ್ರ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಿಂದುತ್ವ ಮತ್ತು ದೇಶಭಕ್ತಿ ಅಂದ್ರೆ ಬಿಜೆಪಿಗರಿಗೆ ಎಲ್ಲಿಲ್ಲದ ಇಷ್ಟ. ಆದ್ರೆ ಅದು ವೋಟ್ ಬ್ಯಾಂಕ್ ಆಗಿ ಮಾತ್ರ. ರಾಜ್ಯದ ಜನರಿಗೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಂದಿಲ್ಲ. ಈ ಹಿಂದೆ ನೆರೆ ಪರಿಹಾರದ ಹಣವು ಸಮರ್ಪಕವಾಗಿ ಬಂದಿಲ್ಲ. ಜಿಎಸ್ಟಿ ಪಾಲಿನ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಿದೆ. ಮೋದಿ ಹೇಳಿದಂತೆ ಬಡವರ ಖಾತೆಗಳಿಗೆ 15 ಲಕ್ಷ ಹಣ ಬರಲೇ ಇಲ್ಲ. ಇಂಥ ವಿಷಯಗಳನ್ನ ಕೇಳಿದ್ರೆ ಬಿಜೆಪಿಯವರು ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಬಿಡ್ತಾರೆ. ಆದ್ರೆ ದೇವರು ಧರ್ಮದ ವಿಚಾರದಲ್ಲಿ ಎಲ್ಲಿ ಬೆಂಕಿ ಹಚ್ಚೋ ಟಾಪಿಕ್ ಸಿಗುತ್ತೆ ಅದೇಗೆ ಜನರನ್ನ ರುಚಿಗೆಬ್ಬಿಸಬೇಕು ಅಂತ ಕಾದು ಕೂತಂತಿದೆ. ಸಿಎಂ ಸಿದ್ದರಾಮಯ್ಯ ಕನಕದಾಸ ಜಯಂತಿಯನ್ನ ಜಾರಿಗೆ ತಂದ್ರು, ಆಗ ಬಿಜೆಪಿಗರು ತಕರಾರು ಎತ್ತಲಿಲ್ಲ. ವಾಲ್ಮೀಕಿ ಜಯಂತಿಯನ್ನ ಜಾರಿಗೆ ತಂದ್ರು, ಆಗ್ಲೂ ಬಿಜೆಪಿಗರು ನೋ ಕಾಮೆಂಟ್ ಅಂದ್ರು. ಆದ್ರೆ ಅದ್ಯಾವಾಗ ಸಿಎಂ ಸಿದ್ದರಾಮಯ್ಯ ಟಿಪ್ಪು ಜಯಂತಿಯನ್ನ ಜಾರಿಗೆ ತಂದ್ರು, ಆಗ ಬಿಜೆಪಿಗರು ರೊಚ್ಚಿಗೆದ್ರು. ಸಿಎಂ ಸಿದ್ದರಾಮಯ್ಯ ಕೇವಲ ಮುಸ್ಲಿಂ ಪರ, ಹಿಂದೂ ವಿರೋಧಿ ಅಂತ ಡಂಗೂರ ಸಾರಿದ್ರು. ಅದೇ ರೀತಿ ರಾಮ ಮಂದಿರ ವಿಚಾರದಲ್ಲೂ ಬಿಜೆಪಿಗರು ತಮ್ಮ ಪಕ್ಷಕ್ಕೆ ಕ್ರೆಡಿಟ್ ಸಿಗಬೇಕು ಅಂತ ವರ್ತಿಸುತ್ತಿದ್ರು. ಇದರಿಂದ ಕಾಂಗ್ರೆಸ್ ನಾಯಕರು ಅಯೋಧ್ಯೆಗೆ ಹೋಗದೆ ತಾವಿರೋ ಕಡೆಯೇ ರಾಮನಿಗೆ ಪೂಜೆ ಸಲ್ಲಿಸಿದ್ರು. ಇದಕ್ಕೂ ಕುಂಕು ಮಾತನಾಡಿರೋ ಬಿಜೆಪಿಗರು ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಪಟ್ಟ ಕಟ್ಟಲು ನೋಡಿದ್ರು. ಆದ್ರೆ ಅದು ಸಾಧ್ಯವಾಗಲೇ ಇಲ್ಲ. ಈಗ ಮಂಡ್ಯದಲ್ಲಿ ಹನುಮ ಧ್ವಜದ ವಿಚಾರದಲ್ಲಿ ತಕರಾರು ತೆಗೆಯುತ್ತಿದ್ದಾರೆ. ವಿಪರ್ಯಾಸ ಏನಂದ್ರೆ ಹನುಮ ಧ್ವಜದ ವಿಚಾರದಲ್ಲಿ ಬಿಜೆಪಿಗರು ರಾಷ್ಟ್ರ ಧ್ವಜವನ್ನೇ ವಿರೋಧಿಸುತ್ತಿದ್ದಾರೆ. ಹೀಗಾಗಿ ತಾವೇ ಹಳ್ಳ ತೋಡಿ ಅದರಲ್ಲಿ ಬೀಳ್ತಿದ್ದಾರೆ ಬಿಜೆಪಿ ನಾಯಕರು. ಇದೇ ವಿಚಾರವಾಗಿ ಸಿಡಿದೆದ್ದಿರೋ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರ ಹಿಂದುತ್ವದ ಅಸ್ತ್ರದ ವಿರುದ್ಧ ಗಾಂಧಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ಹಾಗಾದ್ರೆ ಏನದು ಗಾಂಧಿ ಅಸ್ತ್ರ ಅಂತ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮಹಾತ್ಮ ಗಾಂಧಿ ಶ್ರೇಷ್ಠ ಹಿಂದೂ, ಆದ್ರೆ ಅವರ ಹತ್ಯೆ ಮಾಡಿದವರು ಇಂದು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ನಡೆದ ಗಾಂಧಿ ಪುಣ್ಯ ಸ್ಮರಣೆ ಹಾಗೂ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ಮಹಾತ್ಮ ಗಾಂಧಿ ಹತ್ಯೆಯಾದ ದಿನವನ್ನ ದೇಶದಲ್ಲಿ ಹುತಾತ್ಮ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಗಾಂಧೀಜಿಯನ್ನ ಮತಾಂಧ ಗೋಡ್ಸೆ ಗುಂಡಿಕ್ಕಿ ಹತ್ಯೆ ಮಾಡಿದ. ಇಂದು ಇದೇ ಗೋಡ್ಸೆ RSS ನವರಿಗೆ ಮಾದರಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ನಮ್ಮನ್ನ ಹಿಂದೂ ವಿರೋಧಿ ಅಂತ ಆರೋಪ ಮಾಡ್ತಾರೆ. ಆದ್ರೆ ಗಾಂಧಿ ಅಂತಹ ಶ್ರೇಷ್ಠ ಹಿಂದೂ ಯಾರಿಲ್ಲ. ಆದ್ರೆ ಅಂತಹ ಶ್ರೇಷ್ಠ ಹಿಂದೂವನ್ನೇ ಕೊಂದವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ. ಗಾಂಧಿ ಸತ್ಯ ಹಾಗೂ ಅಹಿಂಸೆಯನ್ನ ಪ್ರತಿಪಾದನೆ ಮಾಡಿದವರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದ ಮೂಡಿಸುವ ಕೆಲಸ ಮಾಡ್ತಿದ್ರು. ಗಾಂಧಿ ಮನುಷ್ಯತ್ವ ಹಾಗೂ ಭ್ರಾತೃತ್ವದಲ್ಲಿ ನಂಬಿಕೆ ಇಟ್ಟವರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಿವರಿಸಿದ್ದಾರೆ. ಗಾಂಧಿ ತತ್ವ ಆದರ್ಶಗಳ ಪಾಲನೆ ಅವರಿಗೆ ಸಲ್ಲಿಸುವ ಗೌರವ. ಬಿಜೆಪಿಯು ರಾಮನ ಹೆಸರನ್ನ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ತಿದೆ. ನಾವೆಲ್ಲ ರಾಮನ ಭಕ್ತರೇ. ಗಾಂಧಿ ಸಾಯುವಾಗ ಹೇ ರಾಮ್ ಎಂದ್ರು. ಅಂತಹ ವ್ಯಕ್ತಿಯನ್ನ ಕೊಂದವರು ಇವಾಗ ರಾಮನ ಜಪ ಮಾಡ್ತಿದ್ದಾರೆ. ವಿಪರ್ಯಾಸವೆಂದರೆ ಇದನ್ನ ಜನ ನಂಬ್ತಾರೆ ಅಂತ ತಿಳಿದುಕೊಂಡಿದ್ದಾರೆ. ಇವರ ವಿಚಾರವನ್ನ ವಿರೋಧ ಮಾಡುವವರು ಹಿಂದೂ ವಿರೋಧಿಗಳಾಗ್ತಾರೆ. ಇದೇ ಕಾರಣಕ್ಕೆ ಜನವರಿ 22ರಂದು ನಾನು ಶ್ರೀರಾಮನ ದೇವಸ್ಥಾನ ಉದ್ಘಾಟನೆ ಮಾಡಿದೆ. ಜೈ ಶ್ರೀರಾಮ್ ಅನ್ನೋದು ಬಿಜೆಪಿಯ ಸ್ವತ್ತಲ್ಲ. ಗಾಂಧಿ ಹೇ ರಾಮ್ ಎಂದಿದ್ರು. ಅದಕ್ಕೆ ಎಲ್ಲರ ಬಳಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿಸಿದೆ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಜಾತ್ಯತೀತತೆಯ ಮೇಲೆ ನಂಬಿಕೆ ಇಲ್ಲ. ನಮಗಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ವಾಸ್ತವಿಕವಾಗಿ ಪಾಲನೆ ಮಾಡ್ತಿಲ್ಲ ಬಿಜೆಪಿಗರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಗಾಂಧಿ ಅಸ್ತ್ರದ ಬಗ್ಗೆ ನೀವೇನಂತೀರಾ? ಬಿಜೆಪಿಗರ ಹಿಂದುತ್ವದ ಅಸ್ತ್ರದ ಹಿಂದೆ ವೋಟ್ ಬ್ಯಾಂಕ್ ಗಿಮಿಕ್ ಅಡಗಿದೆಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.